Good morning, one and all. The fourth day of the training began with the report reading by Mr. Palapa and Komala Madam. After the report, the first session was conducted by Srinivas Sir. He explained about the following topics: internet etiquette and safety, the importance of being respectful and ethical online, along with taking steps to protect personal information and devices from harm. Difference between synchronous and asynchronous communication. Difference between a browser and a search engine. How to use Google tools, including Google Drive, sending emails, using Google Meet, and utilizing collaborative tools. After the theory class, we had a short break where we enjoyed tea and biscuits while discussing the session. After the tea break, Srinivas Sir conducted a practical session. We learned how to use Google Meet step by step. Following that, we practiced using Google Drive, creating new files, uploading documents, and collaborating on teaching and learning materials. Later, during the practical session, Bhanu Sir instructed us to take a lunch break. ಚೆಕ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ಡ್ರೈವರ್ ಹೋದ್ರೆ ಈಸಿ ಸ್ಟೆಪ್ಸ್ ಕಡಿಮೆ ಇದೆ. ನಾವು ಗೂಗಲ್ ಆಪ್ಸ್ ಹೋಗ್ಬೇಕಾಗುತ್ತೆ, ಡ್ರೈವ್ ಇರುತ್ತೆ, ಅಲ್ಲ ಇಲ್ಲಿ ನಿಮ್ಮ ಮೊಬೈಲ್ ಓಕೆ, ನಿಮ್ಮ ಮೊಬೈಲ್ ಓಕೆ. ನಾವು ಡೆಸ್ಕ್ಟಾಪ್ ಅಲ್ಲಿ ಬೇರೆ ಕಡೆ ಮಾಡುವಾಗ ಅದು ಸೇಫ್ ಅಲ್ಲ. ಈಗ ಇದು ನಿಮ್ದೇ ಮೊಬೈಲ್, ಡ್ರೈವ್ ಅನ್ನೋದು ಡೈರೆಕ್ಟ್ ಆಗಿ ಓಪನ್ ಆಗ್ತದೆ. ವಾಟ್ಸ್ಆಪ್ ಮುಖಾಂತರ ಮಾಡ್ಕೊಂಡಿದ್ದೀರಾ, ಓಕೆ. ಗೊತ್ತಿಲ್ಲ ಅಂದ್ರೆ ಸುಮಾರು ಜನ ಗೊತ್ತೇ ಇಲ್ಲ, ಮಾಡ್ಕೊಂಡಿರಲ್ಲ, ವರ್ಕ್ ಮಾಡಿ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ, ಕೊಟ್ಟಿದ್ದೀರಾ. ಡಿಲೀಟ್ ಆಗೋಯ್ತು. ವಾಟ್ಸ್ಆಪ್ ಕೆಲವು ಟೈಮ್ನಲ್ಲಿ ವಾಟ್ಸ್ಆಪ್ ನ ರೀಇನ್ಸ್ಟಾಲ್ ಮಾಡ್ತೀರಾ, ಫೋನ್ ಚೇಂಜ್ ಮಾಡ್ತೀರಾ, ಫೋನ್ ಚೇಂಜ್ ಮಾಡಿರ್ತೀರಾ, ಹೊಸ ಫೋನ್ ಯಾವ್ದೋ ಒಂದು ಅಪ್ಡೇಟ್ ಮಾಡ್ಕೊಂಡು ಹೋಗ್ತೀರಾ, ಅವಾಗ ಎಲ್ಲಿ ಸೆಂಡ್ ಮಾಡ್ಕೊಂಡಿರ್ತೀರಾ, ವಾಟ್ಸ್ಆಪ್ ಮಾಡ್ಕೊಂಡಿರ್ತೀರಾ. ವಾಟ್ಸ್ಆಪ್ ಅಲ್ಲಿ ನೀವು ಸಿಮ್ ಕೊಟ್ಟಿರ ಸಂಸಾರ ಇನ್ನೊಂದು ಮೊಬೈಲ್ ಏನಾದ್ರೆ ಹೊಸ ಮೊಬೈಲ್ ತಗೊಂಡ್ವಿ ಅಂತ. ಅದಕ್ಕೆ ಒಂದು ಆಪ್ಷನ್ ಏನು ಅಂತ ಅಂದ್ರೆ ಈ ಗೂಗಲ್ ಡ್ರೈವ್ ಅನ್ನೋದು. ನಾಲ್ಕನೇ ದಿನದ ತರಬೇತಿಯ ಮಧ್ಯಾಹ್ನದ ಅವಧಿಯು ಭೋಜನ ವಿರಾಮದ ನಂತರ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಯುತ ಶ್ರೀನಿವಾಸ್ ಸರ್ ಅವರು ಮೊದಲ ಅವಧಿಯಲ್ಲಿ ಗೂಗಲ್ ಫಾರ್ಮ್ಸ್ ಅನ್ನು ಹೇಗೆ ಸೃಜಿಸಿಕೊಳ್ಳಬೇಕು ಎಂಬ ವಿಷಯದ ಬಗ್ಗೆ ತಿಳಿಸುತ್ತಾ ಪ್ರಸ್ತುತ ದಿನಮಾನಗಳಲ್ಲಿ ಅದರ ಅಗತ್ಯತೆಯನ್ನು ಮನವರಿಕೆ ಮಾಡಿಕೊಟ್ಟರಲ್ಲದೆ, ಶಿಕ್ಷಕರಾದ ನಾವು ನಮ್ಮ ತರಗತಿ ಕೋಣೆಗಳಲ್ಲಿ ಮಕ್ಕಳ ಗುಣಾತ್ಮಕ ಕಲಿಕೆಗೆ ಪೂರಕವಾಗಿ ಕ್ರಿಯಾಶೀಲತೆಯಿಂದ ಶೈಕ್ಷಣಿಕ ಉದ್ದೇಶಗಳಿಗೆ ಬಳಸಿಕೊಳ್ಳುವುದರ ಬಗ್ಗೆ ಸವಿವರವಾದ ಮಾಹಿತಿಯನ್ನು ಹಂಚಿಕೊಂಡರು. ಅದರಂತೆ ಪ್ರಸ್ತುತ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಚಟುವಟಿಕೆಗಳ ಸ್ವವಿವರ ಸಂಗ್ರಹಿಸಲು, ಇ ಕ್ವಿಜ್ ನಿರ್ವಹಿಸಲು, ಇ ಸರ್ಟಿಫಿಕೇಟ್ಗಳನ್ನು ರಚಿಸಲು ಗೂಗಲ್ ಫಾರ್ಮ್ಸ್ ಅನ್ನು ಬಳಸಲಾಗುತ್ತದೆ ಎಂದು ತಿಳಿಸಿದರು. ತದನಂತರ ಸಂಪನ್ಮೂಲ ವ್ಯಕ್ತಿಗಳು ಪ್ರತಿಯೊಬ್ಬ ಶಿಕ್ಷಕರು ತಮ್ಮ ಕಂಪ್ಯೂಟರ್ ಮಾನಿಟರ್ಗಳಲ್ಲಿ ಗೂಗಲ್ ಫಾರ್ಮ್ಸ್ ಸೃಜಿಸುವುದರ ಬಗ್ಗೆ